ಯಾಕಾದರೂ ಆ ದಿಶನ್ನ ಚಿರುಗೆ ಗಂಟು ಹಾಕಿದ್ನ ಏನೋ. ಅವಳು ನನ್ನ ಹೆಸರು ಉಳಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ಈಗ ಅವಳು ನನ್ನ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾಳೆ. ಮುಂಚೆ ಎಲ್ಲ ದಿಶನ್ ಕಂಡ್ರೇನೆ ಉರಿದು ಬೀಳ್ತಾ ಇದ್ದೆ ನಮ್ಮ ಚಿರು. ಈಗ ಅವಳು ಹೇಳ್ದಾಗ ಕೇಳ್ತಿದ್ದಾನೆ. ಅವಳ ಹಿಂದೆನೆ ಒಳ್ಳೆ ನವಗ್ರಹ ಸುತ್ತದಂಗೆ ಸುತ್ತಾಡ್ತಾ ಇದ್ದಾನೆ. ಆ ದಿಶಾ ಚಿರು ಚೆನ್ನಾಗಿರೋದ್ರಲ್ಲಿ ನನಗೆ ಏನೂ ಸಮಸ್ಯೆ ಇಲ್ಲ. ಆದರೆ ಆ ದಿಶಾ ನನ್ನನ್ನೇ ಮೀರಿಸಿ ನನ್ನನ್ನೇ ಸೈಡ್ ಲೈನ್ ಮಾಡ್ತಿದ್ದಾಳಲ್ಲ, ಅದು ಅದು ನನ್ನಿಂದ ಸಹಿಸಕ್ಕಾಗ್ತಾ ಇಲ್ಲ. ಚಿರುನು ಅಷ್ಟೆ. ಮುಂಚೆ ಎಲ್ಲ ಅತ್ತಿಗೆ ಅಂತ ನನ್ನ ಹಿಂದೆನೆ ಸುತ್ತಾ ಇದ್ದವನು ಈಗ ದಿಶನ್ ಹಿಂದೆ ಸುತ್ತಾ ಇದ್ದಾನೆ. ನನ್ನ ಮಾತನ್ನು ಕೇಳ್ತಿಲ್ಲ, ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ. ಹೀಗೆ ಮುಂದೆ ಬರೆದ್ರೆ ನಾನು ನನ್ನ ಅಧಿಕಾರ ಎಲ್ಲ ಕಳ್ಕೋಬೇಕಾಗತ್ತೆ. ನಾನು ನನ್ನದು ಅನ್ನೋದನ್ನೆಲ್ಲ ಆ ದಿಶಾ ನನ್ನಿಂದ ಕಿತ್ಕೋತಾ ಇದ್ದಾಳೆ. ದಿಶಾ, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ಇಷ್ಟು ದಿನ ನೀನು ನನ್ನಿಂದ ಎಲ್ಲ ಅಧಿಕಾರವನ್ನು ಕಿತ್ಕೊಂಡಿಲ್ವಾ ಸೌಂದರ್ಯ? ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ. ದಿಶಾ ನಿನ್ನನ್ನ ಓವರ್ಟೇಕ್ ಮಾಡ್ತಾಳೆ ಅಂತ ನೀನು ಅವಳ ಮೇಲೆ ಉರ್ಕೊಂಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನ್ಯಾಯವಾಗಿ ಹೇಳಬೇಕು ಅಂದರೆ ಈ ಮನೆಗೆ ಮೊದಲನೇ ಸೊಸೆ ನಾನು ಬಂದ ಮೇಲೆ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು. ಆದರೂ ನೀನು ನನ್ನನ್ನು ಸೈಡ್ ಲೈನ್ ಮಾಡಿದೆ ಅಲ್ವಾ? ಆಗ ನನಗೆ ಎಷ್ಟು ಬೇಜಾರಾಗಿರ್ಬೋದು ನೀನೇ ಹೇಳು. ಈ ಮನೆಗೆ ನಾನು ಸೊಸೆಯಾಗಿ ಬಂದಾಗ ಎಲ್ಲದಕ್ಕೂ ಎಲ್ಲರೂ ಸುಕನ್ಯಾ ಅಂತಿದ್ರು. ನೀನು ಬಂದಮೇಲೆ ಎಲ್ಲದಕ್ಕೂ ಸೌಂದರ್ಯ ಅಂತ ಶುರು ಮಾಡಿದ್ರು. ನೀನಾಗೆ ಅಧಿಕಾರನ ಪಡ್ಕೊಂಡಿದ್ದು ಅಲ್ಲದೆ ಕನಿಷ್ಠ ಪಕ್ಷ ನನಗೆ ಸಿಗ್ಬೇಕಾಗಿರೋ ಗೌರವನಾದರೂ ಕೊಟ್ಟ? ಇಲ್ಲ. ಎಲ್ಲರೂ ಮುಂದೆ ನನ್ನನ್ನು ಚೀಪಾಗಿ ನೋಡ್ತಾ ಇದ್ದೆ ನೀನು. ಅದೇ ಕಾರಣಕ್ಕೆ ಎಲ್ಲರೂ ನನ್ನ ಮೇಲೆ ಗೌರವ ಕಳ್ಕೊಂಡ್ರು. ಆ ನೋವನ್ನ ಈಗ ನೀನು ಅನುಭವಿಸ್ತಾ ಇದೀಯ. ಸೌಂದರ್ಯ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಚಿಕ್ಕತ್ತೆ, ಏನಾಗಿದೆ ನಿಮ್ಗೆ? ಏನೇನೋ ಮಾತಾಡಬೇಡಿ. ನಾನೇನೋ ನಂದೇ ಟೆನ್ಷನಲ್ಲಿದ್ರೆ ನಿಮ್ದೇ ಹೊಸ ರೋಗ ಆಯ್ತಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ದೆ ಹೋದ್ರೆ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ. ನೀನು ಜಾಸ್ತಿ ಎಗರಾಡಕ್ಕೆ ಹೋಗ್ಬೇಡ. ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರೋದಕ್ಕೆ ಈಗ ನಾನು ಹಳೆ ಸುಕನ್ಯಾ ಅಲ್ಲ. ಈ ಮನೆಗೆ ನಾನೇ ರಾಣಿ ಅಂತ ಮೆರೆತಿದ್ದ ನೀನಲ್ಲ ರಾಣಿ, ನಾನು ಮಹಾರಾಣಿ ಅಂತ ತೋರ್ಸಕ್ ಬಂದಿರೋ ದಿಶಾ. ಅವಳು ಪರವಾಗಿ ನಿಂತಿರೋ ಸುಕನ್ಯಾ ನಾನು. ಇಷ್ಟು ದಿನ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದೆ. ಆದ್ರೆ ಈಗ ಆ ದಿಶಾ ಬಂದು ಅಂತ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದೀರಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಚಿಕ್ಕತ್ತೆ. ಸೌಂದರ್ಯ, ನೀನು ನೋಡಿದ್ ನನಗೆ ಅಯ್ಯೋ ಅನ್ಸುತ್ತೆ. ಯಾಕೆ ಹೇಳು? ದಿಶಾನ ನೀನೇ ಕರ್ಕೊಂಡು ಬಂದೆ. ಈಗ ದಿಶಾ ನಿನ್ನ ವಿರುದ್ಧನೇ ತಿರುಗಿ ಬಿದ್ದಾಳೆ. ಅವಳಿಂದಾಗಿ ನನ್ನ ಮಗ ಅಂತಿದ್ದಲ್ಲ ಚಿರು, ಚೂರು ಕ್ಯಾರೆ ಅಂತಿಲ್ಲ. ಸೌಂದರ್ಯ, ಇಷ್ಟು ಬೇಗ ನಿನ್ಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದಿನ್ನೂ ಸ್ಯಾಂಪಲ್ ಅಷ್ಟೇ. ಹೋಗ್ತಾ ಹೋಗ್ತಾ ಈ ಮನೆ ಅಧಿಕಾರ ದಿಶಾ ಕೈಗೆ ಸೇರುತ್ತಲ್ಲ, ಆಗ ನೀನು ಅಯ್ಯೋ ನನ್ನಿಂದ ಏನೋ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬಾಯ್ ಪಡ್ಕೊಂಡು ಕುತ್ಕೋಬೇಕಾಗತ್ತೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಈಗ ಇದು ಸೌಂದರ್ಯ ಜಮಾನ ಅಲ್ಲ, ಓನ್ಲಿ ದಿಶಾ ಜಮಾನ. ಬರ್ಲಾ? ಯಾವುದೇ ಕಾರಣಕ್ಕೂ
ಈ ಮನೇಲಿ ತೊಟ್ಲು ತೂಗಕ್ ಬಿಡೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಈ ಮನೇಲಿ ಯಾರು ನನ್ನನ್ನ ಓವರ್ಟೇಕ್ ಮಾಡಕ್ ಬಿಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ದಿಶಾ, ಯಾವುದೇ ಕಾರಣಕ್ಕೂ ನನ್ನ ಸ್ಥಾನನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಈ ಸಂಜನ ಖಾರ ತಿನ್ಸಿ ಕೊಬ್ಬಿಳಿಸೋಣ ಅಂತಂದ್ರೆ ಅದು ಯಾವನ ಜೊತೆನೆ ಸೇರ್ಕೊಂಡು ನನ್ನ ಪ್ಲಾನೇ ಉಲ್ಟಾ ಮಾಡಿದ್ರು. ಮಾಡ್ತೀನಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನನ್ನ ವಿರುದ್ಧ ಏನು ಮಾಡಕ್ಕಾಗಲ್ಲ. ನೀನ್ ಬಿಟ್ಟಿರೋ ಬಾಣ ನಿನಗೆ ರಿವರ್ಸ್ ಆಗಿ ಹೊಡೆಯುತ್ತೆ ಅನ್ನೋದನ್ನ ಮರಿಬೇಡ ಕನ್ನಿಕಾ. ಈ ಮನೆಯಲ್ಲಿ ನನ್ನ ಪರವಾಗಿ ನಮ್ಮತ್ತೆ, ನಮ್ಮ ಮಾವ, ನಮ್ಮಣ್ಣ ಎಲ್ಲರೂ ನಿಲ್ತಾರೆ. ಇನ್ ಸ್ವಲ್ಪ ದಿನದಲ್ಲಿ ನನ್ನ ಗಂಡ ಕೂಡ ನನ್ನ ಪರವಾಗಿ ನಿಲ್ತಾನೆ. ಅದನ್ನ ನೀನು ಕಣ್ಣಾರೆ ನೋಡ್ತೀಯ. ಆಗ ಅವನ ಸಹವಾಸನೇ ಬೇಡ ಅಂತ ನೀನೇ ಮನೆ ಬಿಟ್ಟು ಹೋಗ್ತೀಯ. ಅದಂತೂ ಚಾನ್ಸೇ ಇಲ್ಲ. ನರಸಿಂಹ ಯಾವ ಕಾರಣಕ್ಕೂ ನಿನ್ನ ಒಪ್ಪಲ್ಲ. ಅವನನ್ನು ಕ್ಲೋಸ್ ಆಗಕ್ಕೆ ನಾ ಬಿಡಲ್ಲ. ಏಯ್, ಗಂಡ ಹೆಂಡತಿ ಮಧ್ಯೆ ಥರ್ಡ್ ಪರ್ಸನ್ ಆಗಿ ಎಂಟ್ರಿ ಕೊಟ್ಟಿದ್ದೆ ತಪ್ಪು. ಅಂಥದ್ರಲ್ಲಿ ನನ್ನನ್ನು ಅವನಿಂದ ದೂರ ಮಾಡಿ ಅವನನ್ನ ಪಡ್ಕೊಳ್ಳೋ ಪ್ಲಾನ್ ಏನಾದರೂ ಇದ್ರೆ, ಆ ದುರಾಸೆ ಇದ್ರೆ ಅದು ಯಾವತ್ತೂ ಈಡೇರಲ್ಲ ಕನಿಕಾ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಇವತ್ತು ನನಗೆ ಕೊಟ್ಟಿರೋ ಶಿಕ್ಷೆ ಬರೀ ಒಂದು ಸ್ಯಾಂಪಲ್ ಅಷ್ಟೆ. ಆದರೆ ಇನ್ನು ಯಾವತ್ತಾದರೂ ಕಿರಿಕ್ ಮಾಡಿ ಅವನನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಪಡ್ಕೊಳ್ತೀಯ ಅನ್ನೋದನ್ನ ಯಾವತ್ತೂ ಮರಿಬೇಡ. ಇಷ್ಟು ದಿವಸದ ಒಂದು ಲೆಕ್ಕ, ಇನ್ನು ಮ್ಯಾಗ ಇನ್ನೊಂದು ಲೆಕ್ಕ. ನಿಂಗೊಂದು ಸತ್ಯ ಗೊತ್ತಾ ಸಂಜನಾ? ಯಾವುದ್ರ ಬಗ್ಗೆ? ನಿನ್ನ ಹಾಲಿ ಗಂಡ, ಐ ಮೀನ್ ನನ್ನ ಮಾಜಿ ಪ್ರೇಮಿ ನರಸಿಂಹನ ಬಗ್ಗೆ ಸತ್ಯ ಗೊತ್ತಾ? ನರಸಿಂಹ ನಿಜವಾದ ಪೊಲೀಸ್ ಅಲ್ಲ. ಅವನವ್ರ ಅಪ್ಪಂಗೆ ಸುಳ್ಳು ಹೇಳಿ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಪೊಲೀಸ್ ಆಗ್ಯಾರ. ಕರೆಕ್ಟ್ ಅಲ್ವಾ?